ಸುಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನಿತ ಮಲ್ಲ ಸುದ್ದಿಲು ಹುಷಾರಿಜ್ಜಂದಿನ ಕೇಸೊಂದೇತ ಆರೋಪಿ ಅಡ್ಡೂರ್ ಮೊಹಮ್ಮದ್ನು ಸ್ಟ್ರಕ್ಚರ್ಡ್ ಕೋರ್ಟ್ಗೆ ಹಾಜರಿ ಮಲ್ಪಾಯಿನ ಪೊಲೀಸರು ಇಂಚೊಪ್ಪನಾಗ ಹಾಜರಿ ಮಲ್ಪವನ ಅಗತ್ಯ ದಾನೆ ಜೋರು ಮಲ್ತಿನ ನ್ಯಾಯಾಧೀಶರು ಫೇಸ್ಬುಕ್ ಸೌದಿ ಅರೇಬಿಯಾದ ರೇಬಕ ಮುಸ್ಲಿಂ ಪವಿತ್ರ ಜಾಗೆ ಮೆಕ್ಕಾಗ ಕುಚ್ಚನೆ ಕೇಸು ಸೌದಿಡು ಜೈಲಿಡುಪ್ಪನ ಕುಂದಾಪುರದ ಹರೀಶ್ ಬಂಗೇರ ಆಗಸ್ಟ್ 18 ಬೆಂಗಳೂರು 75ನೇ ಸ್ವತಂತ್ರ ದಿನಾಚರಣೆ ಲೆಕ್ಕಡು ಜೆಡಿಎಸ್ ಜಿಲ್ಲಾ ಮಹಿಳಾ ಘಟಕ ಬೊಕ್ಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ನಿಲೆಟ್ಟು ಮಲ್ಲಿಕಟ್ಟೆ ಸುಮಾಸದ ನಡು ಸಾರ್ವಜನಿಕ ನೆತ್ತೆರಿದಾನ ಶಿಬಿರ ಬರವು ಕಲ್ಪನೆತ ಒಟ್ಟುಗೂ ವಿದ್ಯಾರ್ಥಿಗಳಿಗೆ ಕೃಷಿತ ಬಗೆಟ್ ಗೇನ ಕೇದರೋತ್ಥಾನ ಟ್ರಸ್ಟ್ ದ ನಿಲೆಟ್ಟು ಒಡಿಪು ಜಿಲ್ಲೆ ಕಡೆ ಕಾರಡು ಶಾಸಕರು ರಘುಪತಿ ಭಟ್ರನ್ನ ದುಂಬಾಳ್ತೆಡು ಪಡೀಲ್ ಕಂಡಡು ಬೆನ್ನಿ ಸಾಗೋಲು ವಾರ್ತೆದ ವಿವರ ಹುಷಾರಿಜ್ಜಂದಿನ ಆರೋಪಿ ಅಡ್ಡೂರ್ ಮೊಹಮ್ಮದ್ನು ಸ್ಟ್ರಕ್ಚರ್ಡ್ ಕೋರ್ಟ್ಗೆ ಹಾಜರು ಮಲ್ಪಾಯಿನ ಪೊಲೀಸರಿಗೆ ನ್ಯಾಯಾಧೀಶರು ಜೋರು ಮಲ್ತಿನ ಸಂಗತಿ ಕುಡ್ಲಡ್ ನಡೆತದಂಡ ಒತ್ತಡ ಪಾಡಿದ ಆರೋಪಿನ ಹಾಜರು ಮಲ್ಪವನ ಅಗತ್ಯ ದಾನೆ ಎಂದು ನ್ಯಾಯಾಧೀಶರು ಪ್ರಶ್ನೆ ಪಾಡ್ತಿರು ಕಿರ್ನ ಲಡಾಯಿ ಕೇಸ್ಲೇಡು ಆರೋಪಿ ಆದಿತ್ಯನ ಒರಿಯನು ಸ್ಟ್ರಕ್ಚರ್ ಸಾಯುಡು ಕುಡ್ಲದ ಕೋರ್ಟ್ಗೂ ಹಾಜರು ಮಲ್ತಿದೆರ ಇಂದೇನು ಗಂಭೀರವಾದದೆತ್ತುನ್ನ ನ್ಯಾಯಾಧೀಶರು ಪೊಲೀಸರಿಗೂ ಜೋರು ಮಲ್ತಿನ ಸಂಗತಿ ಜಿಲ್ಲಾ ಕೋರ್ಟುಡು ರಡ್ಡು ದಿನ ದುಂಬು ನಡೆತದಂಡ ಅಡ್ಡೂರ್ದ ಮಹಮ್ಮದ್ ಪನ್ಪುನಾಯನ ಮಿತ್ ಪಾಕ ವರ್ಷ ದುಂಬು ಬಜಪೆ ಪೊಲೀಸ್ ಸ್ಟೇಷನ್ ಗಲಾಟೆ ಬೊಕ್ಕ ಕಿರ್ನ ಕೇಸ್ ಪಾಡ್ದಿತ್ತೆರ ಈ ಕೇಸುಡು ಕೋರ್ಟುಗ ಹಾಜರಾಯರೆ ವಾರಂಟ್ ಪಿದಡ್ಪಾದಿತ್ತೆರ ಮಹಮ್ಮದ್ ಸೌಖ್ಯದಂತೆ ಹಾಸಿಗೆ ಪತ್ತದೆ ಕುಟುಂಬ ದೂರ ಮಲ್ತಿನ ಪೊರ್ತುಡು ಆಸಿಫ್ ಪನ್ಪುನಾರು ಮುಲ್ಕಿ ಅನಾಥಾಶ್ರಮಗೂ ಪಾಡ್ದು ಅವಳು 3 ತಿಂಗಳುದಿಂಚ ಮರ್ದ ಮಲ್ತೊಂದಿತ್ತೆರ ಆಗಸ್ಟ್ 16 ಕೋರ್ಟುಗ ಹಾಜರು ಮಲ್ಪರೆ ಆಸಿಫ್ಗ್ ಪೊಲೀಸರು ಒತ್ತಡ ಪಾಡ್ದಿತ್ತೆರ ಹುಷಾರಿಜ್ಜಂದಿ ನೀಡಿದವರ ಕೋರ್ಟುಗ ಹಾಜರಿ ಕಷ್ಟ ಪಣದ ತೆರಿಪಂಡಲ ಒತ್ತಡ ಹೆಚ್ಚಾದ ಆಸಿಫ್ ಆಂಬ್ಯುಲೆನ್ಸ್ ಹಿಡ್ಕೊನೋದು ಸ್ಟ್ರಕ್ಚರ್ಡ್ ನ್ಯಾಯಾಧೀಶರನ ಎದುರು ಹಾಜರು ಮಲ್ತಿದೆರ ಆರೋಪಿ ಈ ಸ್ಥಿತಿ ಡುಪ್ಪುನಗ ಕೋರ್ಟುಗ ಹಾಜರಿ ಮಲ್ಪುನ ಅಗತ್ಯ ದಾಯ ಒತ್ತಡ ಪಾಡ್ದರಂದು ಪೊಲೀಸರಿಗೂ ನ್ಯಾಯಾಧೀಶರು ಜೋರು ಮಲ್ತಿದೆರ ಮೊಹಮ್ಮದ್ನು ಆಂಬ್ಯುಲೆನ್ಸ್ ಕೂಡ ಅನಾಥಾಶ್ರಮಗೂ ಕೊನೊಯ್ಯರ ಆರೋಪಿನ ಸ್ಥಿತಿಗತಿ ತೂದು ವಕೀಲರು ಫಾರೂಕ್ ಆರೋಪಿ ಪರವಾದ ಕೋರ್ಟುಡು ಧರ್ಮಗೂ ವಕಾಲತ್ ಮಲ್ಪು ಎಂದು ನಂಬಿಕೆ ಕೊರಿಯರ ಕುಡ್ಲಡ್ ಆಪಲ್ ಮೊಬೈಲ್ ಶೋರೂಮ್ ಮುಡ್ದು 50 ಲಕ್ಷ ರೂಪಾಯಿಡ್ಲ ಹೆಚ್ಚ ಬಿಲೆತ ಮೊಬೈಲ್ ಕಂಡಿದಿನ ಆರೋಪಿಲಿಡ್ ಒರಿಯನು ಕುಡ್ಲಾ ಪೊಲೀಸರು ಬೊಂಬಾಯಿಡ್ ಪತ್ತದೆರೆಂದು ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂತೆರ ಆರು ಶನಿವಾರ ಸುದ್ದಿಕೋಟಡು ಮಾಹಿತಿ ಕೊರಿಯರು ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕುಡ್ಲಡ್ ಶನಿವಾರ ಸುದ್ದಿಕೋಟಡು ಪಾತೆರ್ದು ಕುಡ್ಲಡ್ ಆಪಲ್ ಮೊಬೈಲ್ ಶೋರೂಮ್ ಮುಡ್ದು ಕಂಡಿನ ಕೇಸನ್ನು ನಾಡು ಪತ್ತದಿತ್ತದು ಒರಿ ಆರೋಪಿನ ಬಂಧನ ಮಲ್ತದನಂದು ಪಂಡೆರ ಮಹಾರಾಷ್ಟ್ರ ಮೂಲದ ಆರೋಪಿನ ಬೊಂಬಾಯಿಡ್ ಕುಡ್ಲಾ ಪೊಲೀಸರು ಪತ್ತದೆರ ಕಂಡದಿನ 41 ಲಕ್ಷ ರೂಪಾಯಿ ಬೆಲೆತ ಮೊಬೈಲ್ನು ಸ್ವಾಧೀನಗೊದೆತ್ತೊಂದುಂಡು ಕೆಲವು ದಿನದ ದುಂಬು ಆಪಲ್ ಶೋರೂಮ್ ಮುಡ್ದು 50 ಲಕ್ಷ ರೂಪಾಯಿಡ್ಲ ಹೆಚ್ಚ ಬೆಲೆತ 58 ಮೊಬೈಲ್ ಕಂಡದಿನ ದೂರು ಕೊರ್ದಿತ್ತೆರ ಇಂದೇನು ಇರುವೆರ ಆರೋಪಿಲು ಮಲ್ತಿನ ಗೊತ್ತಾತಂಡ ಒರಿಯನು ಪತ್ತದುಂಡ ಬೊಂಬಾಯಿಡು ಕಂಡದಿನ ಸೇರ್ದಿನ ಕಲ್ವನ ಮಿತ್ತು ಒರ್ಮೆಡ್ಲ ಹೆಚ್ಚ ಕೇಸುಂಡು ಶಶಿಕುಮಾರ್ ತೆರಿಪಾಯರು ನಾಡ್ಪತ್ತಿನ ಕೂಟಗೂ 10,000 ರೂಪಾಯಿ ಉಮೇದಿನಾಮನು ಪೊಲೀಸ್ ಕಮಿಷನರ್ ಘೋಷಣೆ ಮಲ್ತೆರ ಈಗ ಮ್ಯಾಪಲ್ ಶೋರೂಮ್ ಅಲ್ಲಿ ಸುಮಾರು 60 ಲಕ್ಷ ವರ್ತು ಮೊಬೈಲ್ಗಳನ್ನ ಕಳ್ಳತನ ಮಾಡಿದ್ರು. ಸೊ ಅದರಲ್ಲಿ ಆರೋಪಿಗಳನ್ನ ಈಗ ನಮ್ಮ ಅಧಿಕಾರಿಗಳು ಈಗಾಗಲೇ ಬಂಧಿಸಿದ್ದಾರೆ. ಒಬ್ಬ ಆರೋಪಿಯನ್ನ ಬಂಧಿಸಲಾಗಿದೆ. ಆ ವ್ಯಕ್ತಿ ಮಹಾರಾಷ್ಟ್ರ ಮೂಲದವನಿದ್ದಾನೆ. ಮತ್ತು ಈ ಮೊಬೈಲ್ ಅಂಗಡಿಯವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾಕಂದರೆ ಈ ಒಂದು ಇನ್ಸಿಡೆಂಟಲ್ಲಿ ಸುಮಾರು 3 ದಿನ ಮುಂಚೆ ಮುಂಬೈಯಿಂದ ಇಲ್ಲಿ ಮಂಗಳೂರಿಗೆ ಬೈ ಟ್ರೈನ್ ಬಂದು ಇಲ್ಲಿ ಇರುವಂಥ ಮೊಬೈಲ್ ಅಂಗಡಿಗಳನ್ನೆಲ್ಲ ಸರ್ವೆ ಮಾಡಿದ್ದಾರೆ. ಸುಮಾರು 5 ರಿಂದ 6 ಮೊಬೈಲ್ ಅಂಗಡಿಗಳನ್ನ ಸರ್ವೆ ಮಾಡಿದ್ದಾರೆ. ಅವರ ಎಂಟ್ರಿ ಎಕ್ಸಿಟ್ ದಾರಿಗಳನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಅಂಗಡಿ ಒಳಗಡೆ ಕಸ್ಟಮರ್ಸ್ ಅನ್ನೋ ರೀತಿ ಹೋಗಿದ್ದಾರೆ. ಕಸ್ಟಮರ್ಸ್ ಅಂತ ಹೋದಾಗ ಅಲ್ಲಿ ಮತ್ತೆ ವಾಶ್ರೂಮ್ ಯೂಸ್ ಮಾಡಬೇಕು, ನಾವು ಸ್ವಲ್ಪ ಟಾಯ್ಲೆಟ್ ಯೂಸ್ ಮಾಡಬೇಕು ಅಂತೆಲ್ಲ ಹೋಗ್ಬಿಟ್ಟು ಒಳಗಡೆ ಎಲ್ಲ ಓಡಾಡ್ಕೊಂಡ್ಬಂದಿದ್ದಾರೆ. ಮೊಬೈಲ್ ಎಲ್ಲಿಟ್ಟಿರ್ತಾರೆ, ಈಸಿ ಆಕ್ಸೆಸ್ ಯಾವುದು, ಇದನ್ನೆಲ್ಲ ಪತ್ತೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಮತ್ತು ಈ ಒಂದು ಇನ್ಸಿಡೆಂಟಲ್ಲಿ ಸುಮಾರು 68 ಬಹಳ ಮೌಲ್ಯಯುತವಾದಂಥ ಮೊಬೈಲ್ಗಳು, ಅಂದರೆ ಆ್ಯಪಲ್ ಫೋನ್ಸ್ ಪ್ರತಿಯೊಂದಕ್ಕೂ 1 ಲಕ್ಷ 1,20,000 ಆ ಥರ ಇರುವಂಥದ್ದು. ಒಟ್ಟು 68 ಮೊಬೈಲ್ಗಳು ವರ್ತ್ ಅಬೌಟ್ 60 ಲ್ಯಾಕ್ಸ್ ಮಾಡಿದ್ದು ನಮಗೆ ಕಂಡು ಬಂತು. 2 ಆರೋಪಿಗಳು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಅವರು ಈ ಸರ್ವೆ ಎಲ್ಲ ಮಾಡ್ಕೊಂಡು ಯಾವ ಅಂಗಡಿಗೆ ಫೈನಲ್ ಮಾಡಬೇಕು ಅಂತಂದು, ಆ ಅಂಗಡಿ ಬಗ್ಗೆ ಏನು ಅವ್ರಿಗೇನು ಡೀಟೇಲ್ಸ್ ಗೊತ್ತಿಲ್ಲ, ಫಸ್ಟಿಗೆ ಇಲ್ಲೇ ಮಾಡಬೇಕು ಅಂತ ಬಂದಿರೋದಲ್ಲ. ಇಲ್ಲಿ ಬಂದು ಸರ್ವೆ ಮಾಡಿ, ಸರ್ವೆಯಲ್ಲಿ ಇದು ಇದ್ದಿದ್ರಲ್ಲೇ ಸಸೆಪ್ಟಬಲ್ ಇದೆ, ಇಲ್ಲಿ ಯಾವುದೇ ಸೆಕ್ಯೂರಿಟಿ ಇರಲ್ಲ, ಇಲ್ಲಿ ಯಾವುದೋ ಒಂದು ಅಲಾರಮ್ ಸೆಕ್ಯೂರಿಟಿ ಸೈರನ್ಸ್ ಇಲ್ಲ, ಮತ್ತು CCTV ಕೂಡ ಮ್ಯಾನೇಜಬಲ್ ಇದೆ ಅನ್ನೋ ಟೈಪ್ ನೋಡಿಕೊಂಡು
ಹಿಂದ್ಗಡೆ ಬಾಗಿಲಲ್ಲಿ ಕೇವಲ 2-3 ಸರಳುಗಳನ್ನು ಕಟ್ ಮಾಡೋದ್ರ ಮುಖಾಂತರ ಅಕ್ಸೆಸ್ ತೊಗೊಂಡಿದ್ದು ನಮಗೆ ಗಮನಕ್ಕೆ ಬಂದಿತ್ತು. ಸೊ ಆ ಪ್ರಕರಣದಲ್ಲಿ ಒಬ್ಬ ಮಹಾರಾಷ್ಟ್ರ ಮೂಲದ ವ್ಯಕ್ತಿಯನ್ನು ನಾವು ಅರೆಸ್ಟ್ ಮಾಡಿದ್ದೀವಿ. ಅವನ ಮೇಲೆ ಮಹಾರಾಷ್ಟ್ರದಲ್ಲಿ ಮುಂಬೈಯಲ್ಲಿ ಸುಮಾರು 9ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು ನಮಗೆ ತಿಳಿದು ಬಂದಿದೆ. ಅದೇ ರೀತಿ ಬಂದಿದ್ದರಿಂದ ಈಗ ನಾವು ಸದ್ಯಕ್ಕೆ ಸುಮಾರು 41 ಲಕ್ಷ ಮೌಲ್ಯದ 40ಕ್ಕೂ ಹೆಚ್ಚು ಮೊಬೈಲ್ಗಳು ಮತ್ತು ಅವರು ಅಫೆನ್ಸಲ್ಲಿ ಯೂಸ್ ಮಾಡಿದ್ದು ಏನು ಎಕ್ವಿಪ್ಮೆಂಟ್ಸ್ ಇತ್ತು ಅದನ್ನೆಲ್ಲ ವಶಪಡಿಸ್ಕೊಂಡಿದ್ದೀವಿ. ಇನ್ನೊಬ್ಬ ಆರೋಪಿ ಸಿಗಬೇಕಾಗಿದೆ. ಸೊ ಆರೋಪಿಯನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ. ಕೇಂದ್ರ ಮಂತ್ರಿಯರೇನು ದೇಶದೋರ್ಮೆ ಪೊಲಬು ಮಲ್ತು ಕೊರಿಯರೆ ಪ್ರಧಾನಿ ನರೇಂದ್ರ ಮೋದಿ ಸಂಕಲ್ಪ ಮಲ್ತಿದೆರ. ಕೇಂದ್ರ ಮಾಹಿತಿ ಬೊಕ್ಕ ತಂತ್ರಜ್ಞಾನ ರಾಜ್ಯ ಮಂತ್ರಿ ರಾಜೀವ ಚಂದ್ರಶೇಖರ್ ದುಂಬಾಳ್ತೆಡು ಕೂಟ ಆಗಸ್ಟ್ 17 ಕುಡ್ಲಗ್ ಬರಿಯರೆ ಉಂಡು. ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ ಮೂಡಬಿದ್ರೆ ಸುದ್ದಿಗಾರರ ಪಾತಿರ್ದು ಪ್ರಧಾನಿ ನರೇಂದ್ರ ಮೋದಿ ಹೊಸ ಸಂಕಲ್ಪ ಮಲ್ತಿದೆರೋ. ಮಂತ್ರಿಯರೇನು ದೇಶದೋರ್ಮೆ ಪೊಲಬು ಮಲ್ತು ಕೊರಿಯರೆ ಬೊಕ್ಕ ಪ್ರಮಾಣ ವಚನ ಮಲ್ತಿನ ಮಂತ್ರಿಯರು ಪಾಕ ರಾಜ್ಯ ಜಿಲ್ಲೆಲೇನು ಸುತ್ತುದು ಜನಕ್ಲಿನ ಪ್ರೀತಿ ಪಡೆಯುಡುಂದು ಜನಾಶೀರ್ವಾದ ಯಾತ್ರೆ ಮಲ್ಪನ ಸಂಕಲ್ಪ ಉಂದಾದುಂಡು. ಕೇಂದ್ರ ಮಾಹಿತಿ ಬೊಕ್ಕ ತಂತ್ರಜ್ಞಾನ ರಾಜ್ಯ ಮಂತ್ರಿ ರಾಜೀವ್ ಚಂದ್ರಶೇಖರ್ ದುಂಬಾಳ್ತೆಡ್ ಕೂಟ ಆಗಸ್ಟ್ 17 ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಪುಂಡು ಪಂಡೆರೋ. ಒವ್ವೆ ಸಭೆ ಲೇಸು ಮಲ್ಪೆರೆ ಜಿಲ್ಲೆಡು ಅವಕಾಶ ಇಜ್ಜಿ ಅಂಚಾದ್ ಗುರ್ತುಗಾದ ತಕ್ಕ ಮಟ್ಟದ ಕಾರ್ಯಕ್ರಮ ಮಲ್ಪುಡು. ಹೆಜಮಾಡಿಡು ಎದ್ಕೊನುವ ಅವೇದಿನ ಬಯ್ಯಗ್ ಪ್ರತಿಷ್ಠಿತ ಉದ್ಯಮಿ ಶಿಕ್ಷಣ ತಜ್ಞರೇನು ಭೇಟಿಯಾಪೆರೋ. 18 ಕದ್ರಿ ಕ್ಷೇತ್ರಗೂ ಪೋದು ಎನ್ಮ ಗಂಟೆಗೂ ಜನಪ್ರತಿನಿಧಿಲಿಡ ಚರ್ಚೆ ಮಲ್ಪೆರಂದು ಸುದರ್ಶನ್ ಪಂಡಿರೋ. ಬಹಳ ಅದ್ಧೂರಿಯಾಗಿ ಭರ್ಜರಿಯಾಗಿ ನಡೆಯಬೇಕಾಗಿರುವಂಥ ಜನಾಶೀರ್ವಾದ ಯಾತ್ರೆಯನ್ನು ನಾವಿವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ. 17ನೇ ತಾರೀಕು ಮಂಗಳವಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವೇಶ ಮಾಡುವಂತಹ ಯಜಮಾಡಿಯ ಭಾಗದಲ್ಲಿ ನಾವು ಸಾಂಕೇತಿಕವಾದಂಥ ಒಂದು ಸ್ವಾಗತವನ್ನು ಸನ್ಮಾನ್ಯ ಸಚಿವರಿಗೆ ನೀಡ್ತೇವೆ. ಅದೇ ದಿವಸ ಸಂಜೆ ಅವರು ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಉದ್ಯಮಿಗಳನ್ನು, ಶಿಕ್ಷಣ ತಜ್ಞರನ್ನು, ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖರನ್ನು ಭೇಟಿಯಾಗುವಂಥ ಒಂದು ಕಾರ್ಯಕ್ರಮ ಇದೆ. 18ನೇ ತಾರೀಕು ಬೆಳಿಗ್ಗೆ ನಮ್ಮ ಜಿಲ್ಲೆಯ ಪ್ರಸಿದ್ಧ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಕದ್ರಿ ಶ್ರೀ ಮಂಜುನಾಥನ ದರ್ಶನ ಪಡೆದು 8 ಗಂಟೆಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆ, ಮಾಜಿ ಶಾಸಕರುಗಳ ಜೊತೆ, ಸಚಿವರುಗಳ ಜೊತೆ ಉಪಹಾರವನ್ನು ಸ್ವೀಕರಿಸಿ ಸುಮಾರು 9:30 ಗಂಟೆಗೆ ಈ ಜಿಲ್ಲೆಯ ಜಾತಿ ಸಮುದಾಯದ ಮುಖಂಡರ ಜೊತೆ ಒಂದು ಸೌಹಾರ್ದಯುತವಾದಂಥ ಮಾತುಕತೆಯನ್ನು ನಡೆಸಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ಜಿಲ್ಲೆಯಿಂದ ತೆರಳಲಿದ್ದಾರೆ. 75ನೇ ಸ್ವಾತಂತ್ರ್ಯ ದಿನಾಚರಣೆಲೆಕ್ಕೊಡು ದಕ್ಷಿಣ ಕನ್ನಡ ಜಿಲ್ಲಾ ಜೆಡಿಎಸ್ ಪೊಂಜೋಲಿನ ಘಟಕ ಬೊಕ್ಕ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಒಟ್ಟು ಸೇರಿಕೆಡು ಕೆಎಂಸಿ ಆಸ್ಪತ್ರೆ ಜ್ಯೋತಿ ಕುಡ್ಲದ ಜತೆ ಸೇರಿಕೆಡು ಶನಿವಾರ ಮಲ್ಲಿಕಟ್ಟೆದ ಸುಮಾ ಸದನುಡು ಸಾರ್ವಜನಿಕ ನಿತ್ಯದಾನ ಶಿಬಿರ ನಡೆತಂಡ. ಒಟ್ಟು 23 ಜನ ನಿತ್ಯರು ಕೊರ್ದು ಜೀವಕಾರುಣ್ಯ ಸೇವೆಡು ಪಾಲ್ದೆತ್ತೊಂಡೆರು. 75ನೇ ಸ್ವಾತಂತ್ರ್ಯ ದಿನಾಚರಣೆಲೆಕ್ಕೊಡು ದಕ್ಷಿಣ ಕನ್ನಡ ಜಿಲ್ಲಾ ಜೆಡಿಎಸ್ ಪೊಂಜೋಲಿನ ಘಟಕ ಬೊಕ್ಕ ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕದ ಒಟ್ಟು ಸೇರಿಗೆಡು ಕೆಎಂಸಿ ಆಸ್ಪತ್ರೆ ಜ್ಯೋತಿ ನೆತ್ತೆರ್ ನಿಧಿತ ಜತೆ ಸೇರಿಗೆಡು ಸಾರ್ವಜನಿಕ ನೆತ್ತೆರ್ದಾನ ಶಿಬಿರ ಮಲ್ಲಿಕಟ್ಟೆದ ಸುಮಾ ಸದನುಡು ಶನಿವಾರ ನಡೆತಂಡ. ಕೊರೋನಾ ದುಂಬತ್ತ ಜಾಗೃತಿ ಕ್ರಮ ಪಾಲನೆ ಮಲ್ತದು ನಡಪಾಯಿನ ಕಾರ್ಯಕ್ರಮಟ್ಟು ಒಟ್ಟು 23 ಜನ ನೆತ್ತೆರು ಕೊರ್ದು ಜೀವ ಕಾರುಣ್ಯ ಸೇವೆಡು ಪಾಲ್ದೆತ್ತೊಂಡಿರೋ. ದಕ್ಷಿಣ ಕನ್ನಡ ಜಿಲ್ಲಾ ಜೆಡಿಎಸ್ ಮಹಿಳಾ ಘಟಕದ ಗುರ್ಕಾರ್ದಿ ಸುಮಿತಾ ಹೆಗ್ಡೆ ಗುರ್ಕಾರ್ಮೆಡು ಅಬಕಾರಿ ಇಲಾಖೆ ಅಧೀಕ್ಷಕರು ಎಂಎಸ್ ಸದಾಶಿವ ಹೆಗ್ಡೆ ಶಿಬಿರ ಉದಿಪನ ಮಲ್ತೆರೋ. ಇಕ್ಬಾಲ್ ಪರ್ಲಿಯಾ, ಡಾಕ್ಟರ್ ಸಿಜೆ ಥೋಮಸ್, ಶಿವಾನಂದ ಎಸ್ಎಂ, ಅಲ್ತಾಫ್ ತುಂಬೆ, ಹರ್ಷಿತಾ, ಪಿಆರ್ಒ ಶಾಲಿನಿ, ಖೈರುನ್ ನೀಸಾ, ನಿರ್ಮಲಾ, ಪ್ರಿಯಾ, ಬ್ಲಡ್ ಹೆಲ್ಪ್ಲೈನ್ ಕರ್ನಾಟಕ ಸಂಸ್ಥೆದ ಕಾರ್ಯತುವನ್ನ ರಿಯಾಜ್ ಕಣ್ಣೂರು ಪಾಲ್ದೆತ್ತೊಂಡೆರೋ. ಕರ್ನಾಟಕ ಎಂಬ ಒಂದು ವಾಟ್ಸಪ್ ಗ್ರೂಪಿನ ಮುಖಾಂತರ ಸ್ಥಾಪನೆಗೊಂಡ ನಮ್ಮದು ಒಂದು ಸಂಸ್ಥೆ ಈಗಾಗಲೇ 5 ವರ್ಷವನ್ನು ಪೂರ್ತಿಗೊಳಿಸಿದೆ. ಇಂದು ಪ್ರಸ್ತುತ
ಮಂಗಳೂರಿನಲ್ಲಿರುವಂತಹ ಮಲ್ಲಿಕಟ್ಟೆ ಎಂಬ ಪ್ರದೇಶದಲ್ಲಿ 180ನೇ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನಮಗೆ ಜೆಡಿಎಸ್ ಪಕ್ಷದ ಮಹಿಳಾ ಘಟಕದವರು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಅಲ್ಲದೆ ಹಲವಾರು ದಾನಿಗಳು ನಮಗೆ ಇಲ್ಲಿ ಬಂದು ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಈಗಾಗಲೇ 5 ವರ್ಷವನ್ನು ಪೂರ್ತಿಗೊಳಿಸಿ 180ನೇ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಪೂರ್ತಿಗೊಳಿಸಿದೆ. ಅಲ್ಲದೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಬೇಕಾದರೂ ಬ್ಲಡ್ ಅವಶ್ಯಕತೆ ಇದ್ದರೆ ನಮ್ಮನ್ನು ಸಂಪರ್ಕಿಸಬಹುದು, ನಮ್ಮ ಸದಸ್ಯರಾಗಬೇಕು ಅನ್ನುವಂತಹ ಒಂದು ಸಂದೇಶವನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೀನಿ. ಸ್ಥಳೀಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ರಕ್ತದ ಕೊರತೆ ಅಭಾವ ಇದ್ದದನ್ನು ಮನಗಂಡು ನಾವು ಈಗಾಗಲೇ ಹಲವಾರು ಕಡೆ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ. ನಾಳೆಯೂ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಾಳೆಯೂ ಬೋಲಂತೂರಿನಲ್ಲಿ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸ್ತಾ ಇದ್ದೇವೆ. ಕೊರೋನಾದಿಂದ ಬ್ಲಡ್ ಎಲ್ಲಿ ನೋಡ್ರೂ ಬ್ಲಡ್ ಇಲ್ಲ, ಅಂಥದ್ರಲ್ಲೊಂದು ಈ ಕೆಲಸ ಮಾಡಬೇಕು ನಾವು ಇಳಿದಿದ್ದೇವೆ. ಜಾತಿ ಮತ ಭೇದವಿಲ್ಲದೆ ಇವತ್ತು ಒಳ್ಳೆ ರೀತಿಯಿಂದ ಬೆಳಿಗ್ಗೆ 9 ಗಂಟೆಯಿಂದ ಈಗೊರೆ ಕೆಲಸ ಆಗ್ತಾ ಉಂಟು. ತುಂಬ ಜನ ಬ್ಲಡ್ ಡೋನರ್ಸ್ ಬರ್ತಾ ಇದ್ದಾರೆ. ಕೊರೋನಾ ಇದರಿಂದಾಗಿ ನಮಗೆ 1 ಗಂಟೆವರೆಗೆ ಮಾತ್ರ ಟೈಮ್ ನಾವು ಪರ್ಮಿಷನ್ ತೊಗೊಂಡಿದ್ದೇವೆ. ಇಲ್ಲರೆ ತುಂಬ ಜನ ಬರೋರು ಇನ್ನೂ ಸಹ ಇದ್ದಾರೆ. ಆದರೆ ಎಲ್ರಿಗೂ ಒಳ್ಳೆಯದಾಗಲಿ ಇದರಿಂದ ಅಂತ ಹೇಳುವಂಥ ಮಾಡ್ತೇವೆ ಬಿಟ್ಟರೆ ನಮ್ಮ ಯಾವುದೇ ರಾಜಕೀಯ ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ. ಎಲ್ಲರೂ ರಾಜಕೀಯ ಅಂತ ಹೇಳೋದನ್ನು ಬದಿಗಿಟ್ಟು ಈ ಕೊರೋನಾ ಟೈಮಲ್ಲಿ ಎಲ್ಲರೂ ನಾವೊಂದು ಒಂದೇ ಅಂತ ಹೇಳುವಂಥ ಭಾವನೆಯಿಂದ ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ. ಫೇಸ್ಬುಕ್ಡು ಸೌದಿ ಅರೇಬಿಯಾದ ದೊರೆ ಬೊಕ್ಕ ಮುಸ್ಲಿಂ ಪವಿತ್ರ ಜಾಗೆ ಮಕ್ಕಾಡು ಬೊರ್ಚಾಂದಿನ ಬರೆದ್ ಪಾಡ್ದಿನ ಕುಂದಾಪುರದ ಹರೀಶ್ ಬಂಗೇರ ಬಿಡುಗಡೆ ಆದ ಆಗಸ್ಟ್ 15 ಬೆಂಗಳೂರಿಗೆ ಬರ್ಪೇರು. ಈ ಬಗೆಟ್ ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಪ್ರಕಟಣೆ ಗೊತ್ತು ಮಲ್ತಿದರು. ಫೇಸ್ಬುಕ್ಡು ಸೌದಿ ಅರೇಬಿಯಾದ ದೊರೆ ಬೊಕ್ಕ ಮುಸ್ಲಿಂ ಪವಿತ್ರ ಜಾಗೆ ಮೆಕ್ಕಾದ ಬಗೆಟ್ ಬೊಡ್ಚಾಂದಿನ ಬರಿದು ಪಾಡ್ನ ದೂರದ ಮಿತ್ ಸೌದಿಡು ಬಂಧನುಡು ಪುನಃ ಕುಂದಾಪುರ ತಾಲೂಕುದ ಹರೀಶ್ ಬಂಗೇರ ಬಿಡುಗಡೆ ಆದ ಆಗಸ್ಟ್ 15 ಬೆಂಗಳೂರಿಗೂ ಬತ್ತು ಮುಟ್ಟುವೆರೆಂದು ಕೇಂದ್ರ ಮಂತ್ರಿ ಶೋಭಾ ಕರಂದ್ಲಾಜೆ ಪಂತೆರು. ಹರೀಶ್ ಬಂಗೇರ ಊರುಗು ಬರೆಯರೆ ಬರೆದು ಕೊರುಡಾಯಿನ ಕ್ರಮ ವಿಧಿವಿಧಾನ ಮಾತ ಮುಗಿದನು. ಆಗಸ್ಟ್ 17 ದಮ್ಮಾಂ ಇಮಾನ ತಾಣೊಡ್ದು ದೋಹಾಗ್ ಪಿದಾಡ್ದು 15 ಬೆಂಗಳೂರು ಮುಟ್ಟುವೆರೆಂದು ಸೌದಿ ಅರೇಬಿಯಾದ ರಿಯಾದ್ಡು ಪುನಃ ಭಾರತೀಯ ದೂತವಾಸೊಡ್ದು ತನಕ ಅಧಿಕೃತ ಮಾಹಿತಿ ಬೈದನೆಂದು ಶೋಭಾ ಕರಂದ್ಲಾಜೆ ಪ್ರಕಟಣೆ ಗೊತ್ತು ಮಲ್ತಿದರು. ಫೇಸ್ಬುಕ್ಡು ಸೌದಿ ದೊರೆ ಬೊಕ್ಕ ಮಕ್ಕಾ ಬಗೆಟ್ ಬೊಡ್ಚಾಂದಿ ಪೋಸ್ಟ್ ಪಾಡ್ದಿನ ದೂರದ ಮಿತ್ ಸೌದಿ ಅರೇಬಿಯಾ ಪೊಲೀಸರು ಹರೀಶ್ ಬಂಗೇರ ಮೇರೆನು ಪತ್ತದೇರ. ಹರೀಶ್ ಬಂಗೇರ ಪುದರಡ್ ನಕಲಿ ಫೇಸ್ಬುಕ್ ಅಕೌಂಟ್ ಸೃಷ್ಟಿ ಮಲ್ತದು ಸೌದಿ ದೊರೆ ಬೊಕ್ಕ ಮಕ್ಕಾ ಬಗೆಟ್ ಬರೆದು ಪಾಡ್ನ ಬಗೆಟ್ ಒಡಿಪು ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ. ಕೇಸ್ಗೆ ಸಂಬಂಧ ಇರುವೆರೇನು ಪೊಲೀಸರು ಪತ್ತದೇರ. ಎನ್ಐಎ ತನಿಖೆ ಬಗೆಟ್ ಕೆಪ್ಪುಗುಪ್ಪದ ಪಾತೆರ ಬೊಡ್ಚಿಂದು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಪಂಡಿನ ಪಾತೆರಗೂ ವಿರೋಧ ಮಲ್ಪುವಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸುದರ್ಶನ ಬೆದ್ರ ಪಂತೆರ ಆರು ಈ ಬಗೆಟ್ ಸುದ್ದಿಗಾರರ ಪಾತಿರಿಯರು. ಎನ್ಐಎ ತನಿಖೆ ಬಗೆಟ್ ಕೆಪ್ಪುಗುಪ್ಪದ ಪಾತೆರ ಬೊಡ್ಚಿಂದು ಮಾಜಿ ಮಂತ್ರಿ ಶಾಸಕರು ಯುಟಿ ಖಾದರ್ ಪಂಡಿನ ಪಾತೆರಗೂ ವಿರೋಧ ಮಲ್ಪುವಂದು ದಕ್ಷಿಣ ಕನ್ನಡ ಬಿಜೆಪಿ ಗುರ್ಕಾರ್ಯರು ಸುದರ್ಶನ್ ಬೆದ್ರ ಪಂತೆರ ಆರು ಈ ಬಗೆಟ್ ಸುದ್ದಿಗಾರರ ಪಾತಿರಿಯರು. ಕಾಂಗ್ರೆಸ್ ಶಾಸಕರ್ನ ಇಲ್ಲಡು ನಡತಿನಂಚಿನ ಲವ್ ಜಿಹಾದ್ ಬೊಕ್ಕ ಉಗ್ರಗಾಮಿಲಿನ ಒಟ್ಟು ಸಂಬಂಧದ ವಿಚಾರಗೂ ವಿರೋಧ ತೋಜಾದ್ ಮುರಣಿ ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆ ನಡಪಾದಿತ್ತಂಡ. ಇದಿನ ಬಿರ್ನ ಇಲ್ಲಡು ನಡತಿನಂಚಿನ ಮತಾಂತರ ವಿಚಾರನು ಕೇನೆರೆ ನಿಕುಲು ಏರಂದು ಎಂಕ್ಲೆಗ್ ಪ್ರಶ್ನೆ ಪಾಡ್ದೆರ. ದೇಶದ ಒವ್ವೇ ಬಾಗುಡು ಲವ್ ಜಿಹಾದ್ ಮತಾಂತರ ಉಗ್ರ ಕಾರ್ಯ ನಡತಂಡಲ ಎಂಕುಲು ಪ್ರಶ್ನೆ ಮಲ್ಪುವಾನೆ ಅವೇನು ಕೇನೆರೆ ನಿಕುಲು ಏರಂದು ಆರು ಯುಟಿ ಖಾದರ್ಗ್ ಕೇಂಡೆರ. ವಿಎಚ್ಪಿ ಮಲ್ತಿನ ಪ್ರತಿಭಟನೆನು ಬಿಜೆಪಿ ಸರಿಯಿಂದ ಪನ್ಪುಂಡು ಒಂದು ಕೋಡೆಯಿನಿತ ಹೋರಾಟಾತ್ ಕರಿನಾ ಎಲ್ಪ ವರ್ಷೊಡ್ದು ಲವ್ ಜಿಹಾದ್ ಮತಾಂತರ ಗೋಹತ್ಯದ ಎದುರು ಹೋರಾಟ ಮಲ್ತೊಂದೇ ಬೈದಡ. ಇದಿನ ಬೆರ್ನ ಪುಲ್ಲಿ ಬೊಕ್ಕಾಲಿನ ಕಂಡನಿ ಐಸಿಸಿಗೆ ಸೇರ್ದಿನ ದಾಖಲಿಡು ಸಾಬೀತಾತಂಡ. ಉಳ್ಳಾಲುಡು ಪಿದ ಹಿಡಿದು ಬತ್ತಿನಕುಲು ಪ್ರತಿಭಟನೆ ಮಲ್ತದಿರಂದು ಯುಟಿ ಖಾದರ್ ಪಂಡೆರ. ಉಳ್ಳಾಲ ಪಾಕಿಸ್ತಾನ ಉಡಿಜಿ ಅವು ನಮ್ಮವಲೇ ಉಂಡೊಂದು ಸುದರ್ಶನ್ ಬೆದ್ರ ಪಂಡೆರ. ಡಾಕ್ಟರ್ ಅಜ್ಮಲ್ ಇದಿನಬ್ಬರವರ ಮೊಮ್ಮಗಳು, ಅವಳು ಮತ್ತು ಅವಳ ಗಂಡ ಇಬ್ಬರು ICCಗೆ ಸೇರಿದ್ದಾರೆ ಎನ್ನುವುದು ದಾಖಲೆ ಸಮೇತ ಇವತ್ತು ಗೊತ್ತಾಗಿದೆ. ಅವರು ಅಫ್ಘಾನಿಸ್ತಾನದಲ್ಲಿ ನಡೆದಂಥ ದಾಳಿಯಲ್ಲಿ ಇಬ್ಬರು ಸತ್ತಿದ್ದಾರೆ. ತನಿಖೆಯಲ್ಲಿ ಇವತ್ತು ರುಜುವಾತಾಗಿದೆ. ಕೇವಲ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಪ್ರಶ್ನೆ ಅಲ್ಲ, ಇದಿನಬ್ಬರವರ ಕುಟುಂಬಕ್ಕೆ ಭಯೋತ್ಪಾದನೆ ನಂಟಿದೆ, ಲವ್ ಜಿಹಾದ್ ನಂಟಿದೆ. ಇದು ಇವತ್ತು ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ಇವತ್ತು ನಾವು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿದರೆ ಈ ರೀತಿಯ ಬಾಲಿಶ ಹೇಳಿಕೆಯನ್ನು ಖಾದರ್ ಕೊಡಬಾರ್ದು. ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ,
ಹೊರಗಿನವರು ಬಂದು ಉಳ್ಳಾಲದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನೀವು ಯಾರು ಎನ್ನುವಂಥ ಪ್ರಶ್ನೆಯನ್ನು ಹೇಳಿದ್ದಾರೆ. ನಾವು ಕಾದಾರಿಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ. ನಾವು ಉಳ್ಳಾಲ ಏನು ಪಾಕಿಸ್ತಾನದಲ್ಲಿ ಇಲ್ಲ, ಉಳ್ಳಾಲ ನಮ್ಮ ದೇಶದಲ್ಲಿ ಇದೆ. ಮೊನ್ನೆ ನಡೆದಂಥ ಪ್ರತಿಭಟನೆಯಲ್ಲಿ ಹೊರಗಿನವರಿಗಿಂತ ಜಾಸ್ತಿ ಉಳ್ಳಾಲದ ಬಂಧುಗಳೇ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಹೊರಗಿನಿಂದ ಕೆಲವು ನಾಯಕರು ಹೋಗಿರ್ಬೋದು. CA ಕಾನೂನು ಜಾರಿಗೆ ಬಂದಾಗ ಈ ಜಿಲ್ಲೆಯಲ್ಲಿ ಪ್ರತಿಭಟನೆ ಮಾಡಿದ್ದೆ ಅವರು, ಅದಕ್ಕೆ ಕಾದರೂ ಉತ್ತರಿಸಬೇಕು. ಪ್ರತಿಭಟನೆ ಮಾಡಿದವರಿಗೆ ಯಾರು ಬೆಂಬಲ ಕೊಟ್ಟಿದ್ದಾರೆ, ಯಾರು ಆಶ್ರಯ ಕೊಟ್ಟಿದ್ದಾರೆ? ನಮ್ಮ ಜಿಲ್ಲೆಯಲ್ಲಿ ಗೋಲಿಬಾರ್ ಯಾಕೆ ಆಯಿತು, ಪೊಲೀಸರ ಮೇಲೆ ದಾಳಿ ಯಾಕೆ ಆಯಿತು? ಇದಕ್ಕೆಲ್ಲ ಕಾದರೂ ಉತ್ತರ ಕೊಡಬೇಕಾಗುತ್ತೆ. ಸುಮ್ಮನೆ ಒಂದು ಬಾಲಿಶ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ತನಿಖೆ ಹಾದಿ ತಪ್ಪಿಸುವಂಥ ಅವಶ್ಯಕತೆ ಇಲ್ಲ. ಒಡಿಪು ಜಿಲ್ಲೆದ ಒಡಿಪು ವಿಧಾನಸಭಾ ಕ್ಷೇತ್ರಡು ಶಾಸಕರು ರಘುಪತಿ ಭಟ್ ಕೇದರೋತ್ಥಾನ ಟ್ರಸ್ಟ್ದ ನಿಲೆಟ್ ಪಡೀಲ್ ಕಂಡ ಬಿನ್ನಿ ಸಾಗುಳಿಗೂ ಯೋಜನೆ ಪಾಡೊಂದೆರ್. ಶಾಲಾ ಕಾಲೇಜ್ ಕಲ್ಪನಕುಲು ಕಂಡುಡು ಬುಳೆಯಿನ ಪಂತಿದೆಪ್ಪುನ ಕಾರ್ಯಗೂ ಜೈದೆರ್. ಇತ್ತೆ ಆ ಬಗೆಟ್ ಒಂಜಿ ವರದಿ. ಒಡಿಪು ಜಿಲ್ಲೆ ಕಡೆಕಾರಡು ಬರವು ಕಲ್ಪನ ಆಣ್ ಪೊಣ್ಣುಲು ಕಂಡೊಗು ಜತದು ಬುಲೆತ ನಡುಟು ಕೊಡ್ತು ದಿನ ಪಂತಿದೆಪ್ಪುನ ಕೆಲಸ ಮಲ್ತೊಂದುಲ್ಲೆರ. ಬೆನ್ನಿ ಸಾಗುಳಿಡು ಸೇರೊಂದು ಓದುನೇತ ಒಟ್ಟುಗು ಕೃಷಿ ಜ್ಞಾನ ಪಡೆಯೊಂದುಲ್ಲೆರ. ಕೇದರೋತ್ಥಾನ ಟ್ರಸ್ಟ್ ಪಡಿಲು ಭೂಮಿಡು ಕೃಷಿ ಆಂದೋಲನ ದಿವೊಂದುಂಡು. ಟ್ರಸ್ಟ್ ಗುರ್ಕಾರ್ಯರು ಒಡಿಪು ಶಾಸಕರು ರಘುಪತಿ ಭಟ್ ಪಡಿಲು ಕಂಡುಡು ಬೆನ್ನಿ ಸಾಗೋಲಿ ದಿವೊಂದು ರಾಜ್ಯ ರಾಷ್ಟ್ರ ಮಟ್ಟಡು ಮೆಚ್ಚುಗೆ ಪಡೆತೆರ. ಒಡಿಪು ಬೊಕ್ಕ ಬ್ರಹ್ಮಾವರ ತಾಲೂಕುಡು ಟ್ರಸ್ಟ್ 1430 ಎಕರೆ ಭೂಮಿಡು ಈ ಸರ್ತಿ ಬೆನ್ನಿ ಮಲ್ತಂಡ. ನೆಟ್ಟು 193 ಎಕರೆಡು ಊರ್ದಕ್ಕಲು ಸೇರ್ದು ನಟ್ಟಿ ನಡ್ತೆರ. ಒರಿನ 190 ಯಂತ್ರುಡು ನಡ್ತೆರ. ಟ್ರಸ್ಟ್ ಒಡಿಪು ವಿಧಾನಸಭಾ ಕ್ಷೇತ್ರ ಸುತ್ತುಡು 250 ಕಿಲೋಮೀಟರ್ ಉದ್ದದ ತೋಡುಲೆನ ಪೊಯ್ಯೆದೆತ್ತದು ನೀರು ಸರಾಗ ಪೊಯ್ಯರೆ ಇಡೆಮಲ್ತು ಕೊಡ್ತುಂಡು. ಅಂಚಾದ 500 ಎಕರೆದಾತು ಪಡಿಲು ಭೂಮಿಡು ಊರ್ದಕ್ಕುಲೆ ಬೆನ್ನಿ ಮಲ್ದೆರ. ನಟ್ಟಿ ಮುಗಿದು ಇತ್ತೆ ಪಂತಿ ತೆತ್ತೊದುಲ್ಲೆರ. NCC, ಸ್ಕೌಟ್, ಗೈಡ್ಸ್, NSS ಸ್ವಯಂ ಸೇವಕರು ಕಾಲೇಜ್ ಜೋಕುಲು ಊರ್ದಕುಲು ಕೆಲಸ ಮಲ್ತೊಂದುಲ್ಲೆರ. 3,800 ಹೆಚ್ಚು ಜನ ಈ ಕೃಷಿ ಅಭಿಯಾನಗೂ ಭೂಮಿ ಕೊಡ್ತೆರ. 4 ತಿಂಗಳುಡ್ದು 7,000 ಜನ ಆಂದೋಲನಡು ಪಾಲ್ದೆತ್ತೊಂದೆರ. ನನ್ನ 3 ತಿಂಗಳುಡು ಕೊಯ್ಯ ರ್ಯಾಪುಂಡು. ಪ್ರೊಫೆಸರ್ ಗಣನಾಥ ಎಕ್ಕಾರ್ ಟ್ರಸ್ಟ್ ಮುಖ್ಯಸ್ಥರು ಕಾಲೇಜ್ ಪೊಣ್ಣುಲು ಈ ಬಗೆಟ್ ಪಾತಿರ್ದು ಅಭಿಪ್ರಾಯ ಬೊಕ್ಕ ಮಾಹಿತಿ ಕೊಡ್ತೆರ. ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಹಳ ಸಂತೋಷ ಪಡ್ತಾರೆ. ಇವತ್ತಿನ ಸಂದರ್ಭದಲ್ಲಿ ತಮಗೆ ಗೊತ್ತಿರ್ಬೋದು, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾದಂಥ ತರಬೇತಿ ಇಲ್ಲ, ಕೇವಲ ತರಗತಿಯ ತರಬೇತಿ ಇದೆ. ಇಲ್ಲಿ ನಾವು ಕೃಷಿಯ ಬಗ್ಗೆ ಅವರಿಗೆ ಟ್ರಸ್ಟಿನ ಸದಸ್ಯರು ಮತ್ತು ಮೇಲ್ವಿಚಾರಕರೆಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕವಾದ ತರಬೇತಿ ನೀಡಿದ ಮೇಲೆ ಗದ್ದೆಗಿಳಿಸಿದ್ದಾರೆ, ಕಳೆ ಕೀಳ್ತಾ ಇದ್ದಾರೆ ಗದ್ದೆಯಲ್ಲಿ. ಬಹುಶಃ ನಮ್ಮ ಉಡುಪಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಇದಕ್ಕೆ ಬಳಸಿಕೊಂಡ್ರೆ ಮುಂದಿನ ದಿನದಲ್ಲಿ ಆಹಾರೋತ್ಪಾದನೆಗೆ ಅವರನ್ನು ಕೂಡ ಬಳಸಿಕೊಂಡಂತಾಗುತ್ತೆ. ಇದೊಂದು ಖಂಡಿತವಾಗಿ ಒಳ್ಳೆಯ ಯೋಜನೆ. ಇದೊಂದು ಒಳ್ಳೆ ಒಗ್ಗೂಟ ಅಂತ ಹೇಳ್ಬೋದು, ಎಲ್ಲರೂ ಸಹ ಒಕ್ಕೂಟ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಯಾರು ಸರ್ನವರು ಆಗ್ಬೋದು ಅಥವಾ ನಾವು ಸ್ಟೂಡೆಂಟ್ಸ್ ಅವರು ಆಗ್ಬೋದು, ಎಲ್ಲರೂ ಸಹ ಇಲ್ಲಿ ಒಂದೇ ಥರ ಇದ್ದೀವಿ. ಸರ್ ಅಲ್ಲಿ ಕಾಲೇಜ್ ಥರ ಸ್ಟ್ರಿಕ್ಟ್ ಅಂತಿಲ್ಲ, ಎಲ್ಲ ಫ್ರೀ ಆಗಿದ್ದೀವಿ. ಒಂಥರ ಎಲ್ಲರೂ ಖುಷಿಯಾಗಿ ಕೆಲಸ ಮಾಡಿ. ಜನಪ್ರತಿನಿಧಿ ರಘುಪತಿ ಭಟ್ ಇಡೀ ರಾಜ್ಯಗೂ ಮಾದರಿ ಸಾಧನೆ ತೋಜಾದೆರ. ರೈತರನ್ನ ಸಮಸ್ಯೆ ಪರಿಹಾರ ಮಲ್ತೊಂದುಲ್ಲೆರ. ಸಾವಯವ ಬೆನ್ನಿಡು ಬತ್ತಿನ ಬಾರನ್ನು ಕೇದರೋತ್ಥಾನ ಟ್ರಸ್ಟ್ ದೆತ್ತೊಂದು ಒಡಿಪು ಕೇದರ ಕಜೆ ಪುದರ್ಡು ಅರಿತ ಬ್ರ್ಯಾಂಡ್ ಮಲ್ಪೆರೆ ಯೋಜನೆ ಪಾಡ್ದೆರ. ಇವತ್ತು ತೆಂಕರಡಿಯೂರು ಕಾಲೇಜಿನ ನಮ್ಮ ವಿದ್ಯಾರ್ಥಿಯರು ಬಹಳ ಶ್ರದ್ಧೆಯಿಂದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ ವಿಶೇಷ ಹೇಳಿದರೆ ಸ್ವತಃ ಪ್ರಾಂಶುಪಾಲರು ನಮ್ಮ ಡಾಕ್ಟರ್ ಗಣನಾಥ ಎಕ್ಕಾರ್ ಇರ್ಬೋದು, ನಮ್ಮ ಲೆಕ್ಚರ್ಸ್ಗಳು ಒಂದು 16 ಜನ, ಬೆಳಿಗ್ಗೆ 16 ಜನ ಲೆಕ್ಚರ್ಸ್ ಇವತ್ತು ಗದ್ದೆಗಿಳಿದಿದ್ದಾರೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ. ಸೊ ಇದೊಂದು ಉಡುಪಿಯಲ್ಲಿ ಒಂದು ಕ್ರಾಂತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಲೆಕ್ಚರು, ಪ್ರಿನ್ಸಿಪಾಲರು, ವಿದ್ಯಾರ್ಥಿಯರು ಜೊತೆಯಾಗಿ ಗದ್ದೆ ಕೆಲಸದಲ್ಲಿ ತೊಡಗಿಸಿಕೊಂಡಂಥದ್ದು ಇದು ಭಾಳ ದೊಡ್ಡ ಕ್ರಾಂತಿ. ಆ ಎಲ್ಲ ಯುವ ನಮ್ಮ ವಿದ್ಯಾರ್ಥಿಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗ ಕಳೆಗಳನ್ನು ತೆಗಿಬೇಕಾಗಿದೆ. ಈ ಕಳೆಗಳನ್ನು ತೆಗಿಬೇಕಾದ್ರೆ ಇದು ಒಟ್ಟು ಪ್ರಕ್ರಿಯೆ ಒಗ್ಗಟ್ಟನ್ನು ಮಾಡೋದು. ಹೇಗೆ 1-2 ಗಿಡವನ್ನು ನೆಟ್ಟಾಗಿ ಹೇಗೆ ಗುಂಪಾಗಿ ಅದು ಹುಟ್ಟುಕೊಳ್ತದೋ ಅದೇ ಥರ
ಸುತ್ತಮುತ್ತ ಎಲ್ಲ ನಾಗರಿಕರು, ಸಂಘ ಸಂಸ್ಥೆಯರು, ಶಾಲಾ ಕಾಲೇಜಿನವರು ಬಂದು ಸೇರ್ಕೋಬೇಕು. ಇದು ಕೇವಲ ಮಾನ್ಯ ಶಾಸಕರ ರಘುಪತಿ ಭಟ್ರು ಒಬ್ಬರ ಕನಸಲ್ಲ, ಇದು ಉಡುಪಿಯ ಕ್ಷೇತ್ರದ ಎಲ್ಲ ಜನರ ಕನಸಾಗಬೇಕು ಹೇಳುವ ಅಭಿಯಾನವನ್ನು ತೊಡಗಿಸ್ಕೊಂಡಿದ್ದೇವೆ. ನನದ 5 ವರ್ಷಲೆಡು ಒಡಿಪು ವಿಧಾನಸಭಾ ಕ್ಷೇತ್ರದ ಮಾತಾ ಪಡೀಲು ಕಂಡು ದೆತ್ತೊಂದು ಸಾಗುಲಿ ಮಲ್ಪರೆ ಟ್ರಸ್ಟ್ ಚಿಂತನೆ ನಡಪಾದನು. ಇಂಚಿನ ಆಂದೋಲನ ಗೆಲ್ಮೆ ಪಡೆಯೋಡು ಶಾಸಕರ ಈ ಸಾಧನೆ ಬಾಕಿ ದಕ್ಲಿಗ್ಲ ಮಾದರಿಯಾವಡು. ಕರೆದುಪೋಯಿನ ಜಮೀನ್ದಾರರು ಕೂಸು ಎಂಕಪ್ಪ ಪೂಜಾರಿ ಏಲಡ್ಕ ಬರ್ಕೆ ಕೊಳಕ್ಕೆ ಇರುವ ತೂರದ ನಾಗಬನೊಟ್ಟು ಶುಕ್ರವಾರ ನಾಗರ ಪಂಚಮಿದ ಆಚರಣೆ ಮಲ್ತೆರು. ಜಂಗರ ಬೊಟ್ಟು ಗಂಗಾದೇಶ್ವರ ದೇವಸ್ಥಾನದ ಪುರೋಹಿತರು ವಿಷ್ಣುವರ್ಧನ್ ನಾಗತಂಬಿಲ ನಡಪಾದ ಕೊರಿಯರು. ಶುಕ್ರವಾರ ನಾಡುಡೊರ್ಮಿಲ ನಾಗರ ಪಂಚಮಿದ ಆಚರಣೆ ನಡೆತದಂಡ. ಪ್ರಧಾನವಾದ ಕುಟುಂಬಲಿನ ನಾಗಬನೊಕ್ಲೆಡು ಐದು ಬೊಕ್ಕ ದೇವಸ್ಥಾನ ನಾಗನ ಕಟ್ಟಿಲೆಡು ಸಾರ್ವಜನಿಕ ಜಾಗಿಲೆಡು ತನು ಮೈತದು ತಂಬಿಲ ಕರಿತೆರು. ಕರೆದುಪೋಯಿನ ಜಮೀನ್ದಾರರು ಕೂಸು ಎಂಕಪ್ಪ ಪೂಜಾರಿ ಏಲಡ್ಕ ಬರ್ಕೆ ಕೊಡಕ್ಕೆ ಇರುವ ತೂರ್ದ ನಾಗಬನೊಟ್ಟು ಕುಟುಂಬದ ಸದಸ್ಯರು ಮಾತ್ರ ಒಟ್ಟು ಸೇರ್ದು ನಾಗರ ಪಂಚಮಿ ಆಚರಣೆ ಮಲ್ತೆರು. ಜಂಗರ ಬೊಟ್ಟು ಗಂಗಾದೇಶ್ವರ ದೇವಸ್ಥಾನದ ಪುರೋಹಿತರು ವಿಷ್ಣುವರ್ಧನ್ ನಾಗಗ ಪೇರು ಮೈತದು ಬೊಂಡಾಭಿಷೇಕ ಮಲ್ತದು ತಂಬಿಲ ಕರಿತೆರು. ಏಳಡ್ಕ ಬರ್ಕೆ ಕುಟುಂಬಸ್ಥರು ಊರ್ದಕ್ಲು ನಾಗನ ಇಂಬು ನಟ್ಟೊಂದು ಪ್ರಸಾದದೆ ತೊಂಡೆರು. ಮಂಡ್ಯದ ಇಂಜಿನಿಯರಿಂಗ್ ಪದವಿ ಕಲ್ತಿನ ಮಂತ್ರಾಲಯ ಕ್ಷೇತ್ರಡು ಮಧುಸೂದನ ದಾಸಿರಂದೇ ಪುದರ್ಪಡೀನ ಸಚಿನ್ ಪನ್ಪುನಾರು ಕರ್ನಾಟಕ ಭಕ್ತಿ ವಿಜಯಾಂದು ವಾಟ್ಸಪ್ ಕೂಟೋಡು ಹರಿಕತೆ ನಡಪಾದು ಕೊರುಂದುಲ್ಲೇರು. ನೈಜೀರಿಯಾಡು ಉಪ್ಪುನ ತುಳುನಾಡ್ದಾರೆ ಆದುಪ್ಪುನ ಹರಿದಾಸರು ಶರಶೆಟ್ಟಿ ಪಡುಪಳ್ಳಿ ಈ ವಾಟ್ಸಪ್ ಕೂಟೋಡು ದಾಸಿರ್ನ ಊಗಾಬೋಗದ ಅರ್ಥ ವಿವರಣೆನು 3 ದಿನ ನಡಪಾದು ಕೊಡ್ತೇರು. ಮಂಡ್ಯದ ಇಂಜಿನಿಯರಿಂಗ್ ಪದವೀಧರೆ 25 ವರ್ಷ ಪ್ರಾಯದ ಜವಣೆ ಸಚಿನ್ ಪುದರ್ದ ಮಂತ್ರಾಲಯ ಕ್ಷೇತ್ರಡು ಮಧುಸೂದನ ದಾಸೆ ಪಂಡದು ನಾಮಾಂಕಿತರಾಯಿನ ಹರಿಕಥಾ ವಿದ್ವಾಂಸರು ನಡಪುಡಾವ್ನ ಕರ್ನಾಟಕ ಭಕ್ತಿ ವಿಜಯ ಪನ್ಪಿ ವಾಟ್ಸಪ್ ಗೊಂಚಿಲಿಡು ಈ ಕೊರೋನಾ ಕಾಲುಡು ಮಾತಾ ಹರಿದಾಸರೇನು ಈ ಕೂಪೇಡು ಒಟ್ಟು ಸೇರಾವೊಂದು ನಿರಂತರ ಲೇಸ್ಲೇನು ನಡಪಾವುದುಲ್ಲೇರು. ಈ ಲೇಸುಗು ನಮ್ಮ ಊರ್ದಾರೆ ಆದಿತ್ತದು ಇತ್ತೆ ಕಸುಬುಗಾದು ಪರದೇಶೋಡು ಪಂಡ ನೈಜೀರಿಯಾಡು ಉಪ್ಪುನ ನಮ್ಮ ತುಳುನಾಡದ ಪೆರ್ಮೆದ ಹರಿದಾಸರಾಯಿನ ಶ್ರೀಯುತ ಶರತ್ ಶೆಟ್ಟಿ ಪಡುಪಳ್ಳಿ ಮೇರ್ಲಾ ಸೇರ್ದು 3 ದಿನತ ದಾಸೇರು ರಚಿಸಾಯಿನ ಊಗಾಭೌಗಾದ ಅರ್ಥ ವಿವರಣೆತ ಸಬಿನು ಕಡಲಾಯರೆಡ್ದೆ ಪಟ್ಟಿಯರು. ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಹುದಲ್ಲ ದಾಸನಾಗು ವಿಶೇಷನಾಗು. ಇದಕ್ಕೆ ಪೂರಕವಾಗಿ ಶಂಕರಾಚಾರ್ಯರಂದಂತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನೋ. ಈ ಆತ್ಮವೆಂಬುದು ಬೇರೆ ಬೇರೆ ಯೋನಿಗಳಲ್ಲಿ ತನ್ನ ಹುಟ್ಟನ್ನು ಬೇರೆ ಬೇರೆ ಜೀವಿಯಲ್ಲಿ ಪಡೆದು ಈ ಮಾನವ ಯೋನಿಯಲ್ಲಿ ಕೋಟಿ ಸುಕೃತ ಫಲದಿಂದಲಾಗಿ ಫಲಿಸಿತು ಎಂಬುದು ನಮ್ಮೆಲ್ಲರ ನಂಬಿಕೆ. ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿರು. ಹುಷಾರಿಜ್ಜಂದಿನ ಕೇಸೊಂಜೇತ ಆರೋಪಿ ಅಡ್ಡೂರ್ ಮೊಹಮ್ಮದನ್ನು ಸ್ಟ್ರಕ್ಚರ್ಡ್ ಕೋರ್ಟ್ಗೆ ಹಾಜರಿ ಮಲ್ಪಾಯಿನ ಪೊಲೀಸರು ಇಂಚೊಪ್ಪುನಗ ಹಾಜರಿ ಮಲ್ಪವನ ಅಗತ್ಯ ತಾನೆ ಜೋರು ಮಲ್ತಿನ ನ್ಯಾಯಾಧೀಶರು. ಫೇಸ್ಬುಕ್ ಸೌದಿ ಅರೇಬಿಯಾ ದೊರೆ ಬೊಕ್ಕ ಮುಸ್ಲಿಂ ಪವಿತ್ರ ಜಾಗೆ ಮೆಕ್ಕಾಗ ಕುಚ್ಚನೆ ಕೇಸು ಸೌದಿಡು ಜೈಲಿಡುಪ್ಪುನ ಕುಂದಾಪುರದ ಹರೀಶ್ ಬಂಗೇರ ಆಗಸ್ಟ್ 18 ಬೆಂಗಳೂರು. 75ನೇ ಸ್ವತಂತ್ರ ದಿನಾಚರಣೆ ಲೆಕ್ಕಡು ಜೆಡಿಎಸ್ ಜಿಲ್ಲಾ ಮಹಿಳಾ ಘಟಕ ಬೊಕ್ಕ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ನಿಲೆಟ್ಟು ಮಲ್ಲಿಕಟ್ಟೆ ಸುಮಾಸದ ನಡು ಸಾರ್ವಜನಿಕ ನೆತ್ತೆರದಾನ ಶಿಬಿರ. ಬರವು ಕಲ್ಪನೆತ ಒಟ್ಟುಗೂ ವಿದ್ಯಾರ್ಥಿಗಳಿಗೆ ಕೃಷಿತ ಬಗೆಟ್ ಗೇನ ಕೇದರೋತ್ಥಾನ ಟ್ರಸ್ಟ್ ದ ನಿಲೆಟ್ಟು ಒಡಿಪು ಜಿಲ್ಲೆ ಕಡೆ ಕಾರಡು ಶಾಸಕರು ರಘುಪತಿ ಭಟ್ರನ್ನ ದುಂಬಾಳ್ತೆಡು ಪಡೀಲ್ ಕಂಡಡು ಬೆನ್ನಿ ಸಾಗೋಡು. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ಸೊಮ್ಮೆ.